ಸಿದ್ದಜ್ಜಿ ಸಿದ್ದಜ್ಜಿ ಐದಿ ಬಾಯಿಲಿ ಹೊರಕ್ಕೆ ನಾನು ಚಂದ್ರಮ್ಮ ಬಂದಿದ್ದೀನಿ. ಐದಿನ ತಡಿಯ ಬಂದೆ ಚಂದ್ರಮ್ಮ, ಏನು ಮಾಡ್ತೀಯ? ಕುಕ್ಕ ಬಂದೆ. ಆಗ ಎಲ್ಲ ವಾಲ್ಟಿರಂಗೈತೆ ಸಿದ್ದಜ್ಜಿ. ಎಲ್ಲಿಗಜ್ಜಿ? ಹೇಳ್ಕೊ ಇಲ್ಲ ಕಣೆ, ಸುಮ್ಮನೆ ತಲೆಗೆ ಸ್ನಾನ ಮಾಡಿದ್ನ, ನೀರು ಒಯ್ಕೊಂಡೆ, ಅದಕ್ಕೆ ಹುಡ್ಕೊಂಡೆ ಬೇರೆ ಸೀರೆನ. ಅವು ಏನು ಮಾಡ್ತೀಯ ಕುಕ್ಕ? ನಾನು ಅಲ್ಲಿ ನಮ್ಮಂತಗೆ ಸೆಕೆ ಆಗೋದು, ಅದಕ್ಕೆ ಇಲ್ಲಿ ಮಂತಕ್ಕೆ ತಣ್ಣಗಿರುತ್ತಂತ ಇಲ್ಲಿ ಬಂದೆ ನಾನು. ಕುಕ್ಕಳ್ಕಾಯಿ ಮಸ್ತಾಗಿ ಜಾಗ ಐತಿ, ಕುಕ್ಕಂಡು ಉಳ್ಳಾಡು ನೀನು. ಏನು ಅಲ್ಲಿ ಬಿಸಿಲು, ಆ ಬಿಸಿಲಿಗೆ ಏನು ಉರ್ದೋಗುತ್ತೆ ಬಿಸಿಲು. ನಿಮ್ಮನೆ ಬೇರೆ ಫ್ಯಾನ್ ಇಲ್ಲ, ಹಂಗಿಂಗೆ ಸೆಕೆ ಆಗಲ್ಲ ಅಲ್ಲಿ? ಫ್ಯಾನ್ ಇಲ್ಲ, ಇನ್ನೊಬ್ರಾಗಿದ್ದರೆ ತಂದು ಹಾಕೋರು. ಅಯ್ಯೋ ನಮ್ಮ ಅಯ್ಯಪ್ಪದವ್ರದ್ರಾಗೆ ಇದ್ದಾನೆ, ತಂದು ಹಾಕೋದು ಬಿಟ್ಟು ಈ ನಾವಾಗತ್ತಿಗೆ ಇಷ್ಟು ದಿನ ಒದ್ದಾಡಿದ್ದೀವಿ. ಅಮ್ಮ ಮೊದಲು ಒಂದು ಫ್ಯಾನ್ ತಂದು ಹಾಕೇಳ್ರಿ ಟಯರ್, ಒಂದು 3-4 ಸಾವಿರ ರೂಪಾಯಿ ಕೊಟ್ಟರೆ ಸಿಗ್ತಾವೇನು? ತಂದು ಹಾಕೇಳ್ರಿ ಮೊದಲು, ಆ ಸೆಕೆಗೆ ಇರೋಕ್ಕಾಗಲ್ಲ. ತಣ್ಣಗಿರುತ್ತಲ್ಲ ನಂಜಿ ನಿಮ್ಮನೆ? ತಣ್ಣಗಿರುತ್ತೆ ಮಿಲ್ಲೇನು, ಯಾವಾಗಲೂ ತಣ್ಣಗಿರುತ್ತೆ. ನಿಮ್ಮ ಮನೆಗಂತೂ ಸೆಕೆ, ಸೀಟಲ್ಲ ನಿಮ್ಮನೆ ಸೆಕೆ ಅಲ್ಲೇ? ಕಣಜ್ಜಿ ಸೀಟಲ್ಲ, ಅದಕ್ಕೆ ಸೆಕೆ. ನಾವು ಸೆಕೆ ಸೆಕೆ ಅಂತಿರ್ತೀವಿ. ನಾವು ರಾತ್ರಿ ಹೊತ್ತು ನಾವು ಬಾಗಿಲು ತಕ್ಕೊಂಬಕ್ಕಂತೀವಿ. ಈ ಕಳ್ಳು ಕಟ್ ಅಂತಾರಲ್ಲ ಅಜ್ಜಿ, ಅದಕ್ಕೆ ನಮಗೆ ಬಾಯಿವಾಗುತ್ತೆ. ರಾತ್ರಿ ಒಂದು ಸ್ವಲ್ಪ ಹೊತ್ತು ಬಂದು ಮಳೆ ಸುಮ್ಮನೆ ಅರ್ಧ ಬಂದಿದ್ಕೇನೆ ಇಟ್ಟೊಂದು ಹೊರಡಾರ ಕಾಣ್ತಿಂದ್ರಮ್ಮ. ಸುಶೀಲಕ್ಕ ಯಾಕೆ ಬಂದಿಲ್ಲ ಇವತ್ತು ನನ್ನ ಮಂತಕ್ಕೆ? ನೀವಿಬ್ಬರು ಚೆನ್ನಾಗಿ ಫ್ರೆಂಡ್ ಆಗಿದ್ದೀರಮ್ಮ, ಚೌಕೊಬರ ನಾನು ಆಡ್ಬೋದಾಯ್ತು ಒಂದು ಆಟ. ಯಾರಲ್ಲ ಚೌಕೊಬರ ಇನ್ನು ಯಾರು ಆಡ್ತಾರೆ? ಇಲ್ಲೇ ಮಳೆ ಇಲ್ಲ ಅಂತಾರೆ ಇವ್ರು, ಚೌಕೊಬರ ಆಡೋಣ ಅಂತಾರೆ ಇವರು. ಸುಶೀಲಕ್ಕ ಬಂದಿದ್ರು ನಾನು ಸುಶೀಲಕ್ಕ ಆಡ್ತಿದ್ದು ಬದಲಾಗಿ. ಆಗ ಅಲ್ಲಿ ಬರ್ತಿರಂಗಿದ್ದಾಳೆ ಅವಳು ನಮ್ಮ ಅಂತಕ್ಕೆ ಬರಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಅವಳಿಗೆ. ಅಬ್ಬಬ್ಬ ಏನು ತಯಾರ ಇಬ್ಬರು ಒಳ್ಳಾಟೆ. 1 ಹೊತ್ತು ಮುಂಚೆ ಬಿಟ್ಟಿದ್ದೀರಾ? ತಣ್ಣಗೈತೆ ಅಂತ ಚಂದ್ರಮ್ಮ ಇಲ್ಲಿಗೆ ಬಂದಾಳ ಅಲ್ಲೇ? ಕಣಕ ಇಲ್ಲಿ ತಣ್ಣಗಿರುತ್ತಂತ ಇಲ್ಲಿಗೆ ಬರ್ತೀವಿ ನಾವು. ಬಂದು ಮಕ್ಕಳ ತಾಯಿ ರಾತ್ರಿ ಹೊತ್ತು ಹೋಗ್ಬೇಕಾದ್ರೆ ಬಂದು ಮಕ್ಕ, ನಾವೇನು ಬೇಡ ಅಂಬಲ್ ನೀನೇನು. ರಾತ್ರಿ ಹೊತ್ನಾಗ ಮಕ್ಕಬೋದು. ಅದೇ ನಾವು ನಿಮ್ಮ ಮನೆಗೆ ಜನ ಇರ್ತಾರೆ, ನಿಮ್ಮ ಹುಡುಗರು, ನೀನು ವಜ್ಜ, ನೀನು ನಿಮ್ಮ ಮಗ, ನಿನ್ನ ಸೊಸೆ ಎಲ್ಲ ಜನ ಇರ್ತೀರ ಅಂತ ನಾವು ಬರೋಲ್ಲಮ್ಮ. ಇವಳೊಬ್ಬಳು ನೋಡಿ ಬಂದು ಮಕ್ಕ ಏನಾಗಲ್ಲ, ಇಲ್ಲಿ ಕಟ್ಟೆ ಮೇಲೆ ಮಕ್ಕಳು ನಡೆಯುತ್ತಮ್ಮ. ಅವರೇನೋ ಅಲ್ಲಿ ಇಷ್ಟ್ರಾಗ ಮಕ್ಕಂತಾರೆ ಅಗಲದಾಗೆ, ಹಂಗದಾಗೆ ನೀನು ಇಲ್ಲಿ ಮಕ್ಕಬೋದು ಹೇಳು. ಇವಳೊಬ್ಳು ಸರಿ ಸುಮ್ಮ ಮಕ್ಕ ಮದ್ಬಿಟ್ಟು ಬಂದು ಇನ್ನು ಮಕ್ಕಳಿದ್ದಾರೆ ಸೊಸೆಯರಿದ್ದಾರೆ ಅಂದ್ಕೊಂಡು ಓಡಾಡ್ತಾಳೆ. ಸರಿ ಕಣ ಜಾಣ, ಇವತ್ತು ರಾತ್ರಿಗೆ ಬರ್ತೀನಿ ನಾನು, ಹೋಗ್ತೀನಿ. ಕಣಜಿ ಇವಳು ಬಂದಿಲ್ಲ ಮಕ್ಕಬೋದು. ಪಾಪ ಮನೆಯವಂತೂ ಸೆಕೆ ಇರೋಕ್ಕಾಗಲ್ಲ, ಅವಳಂತೂ ಪಾಪ ಅದೇ ಓಡೋಗಿ ಬರ್ತಾಳೆ. ಸರಿ ಕಣ ಸುಶೀಲಮ್ಮ, ನಾನು ಹೋಗ್ತೀನಿ. ಬೇಸಿಗೆಗಾಲಲ್ಲೀಗ ಮಾವಿನಕಾಯಿ ಬಿಸಿಲುಕಾಯಿ ಹುಡುಗರು ಸುಮ್ಮನೆ ತಿಂತವಲ್ಲೇ ತಂದು ಏನೋ ಒಂದ್ಗಂತಿ ಆದವು. ಹೇಳಿದ್ರೆ ಕೇಳಲ್ ಕಣಜಿ, ನಮ್ಮ ಹುಡುಗನು ಹಂಗೆ ಆ ಬಿಸಿಲುಕಾಯಿ ಮಾವಿನ ತಿಂತವೆ, ಹಂಗೆ ಅವು ಬಿಸಿಲುಕಾಯಿನೇ ತಿಂದು ಇಲ್ಲಿ ಮಂತಕ್ಕೆ ತಂದ್ರೆ ಬೈತಾರಂತ ಅಲ್ಲೇ ಟ್ಯಾಂಕಿ ತಕ್ಕ ತಿಂದು ಅಲ್ಲೇ ಕೈ ತೊಳ್ಕೊಬತ್ತಾವಲ್ಲೇ. ನಾನಂತ ನಮ್ಮ ಹುಡುಗ ಸೋರ್ಸರೆ ಹೊಡೆದಿದ್ದೀನಿ ಅನ್ನೇಸ. ತಿನ್ಬೇಡ ನಂಗೆಲ್ಲ ತಿಂತಿಲ್ಲ ಹುಡುಗ ಅಂತ ಸೋರ್ಸರೆ ಬರ್ತಿದ್ದೀನಿ. ಇವಾಗ ಅಲ್ಲೇ ಟ್ಯಾಂಕಿ ತಕ್ಕ ತಿಂತಿದ್ರು ಕಣಜಿ, ಅದಕ್ಕೆ ಹೋಗಿ ಗದ್ರಿಕೆಮ್ಮನಂತ ಬಂದೆ ನಾನು ಇಟ್ಲಾಗೆ. ನೀನು ಚಂದ್ರಮಿದ್ರಲ್ಲ ಅದಕ್ಕೆ ಮಾತಾಡ್ಸಿನವನಂತ ಬಂದೆ ಗದ್ರಿಕೆಂತಿ. ನೋಡಿದ್ರಲ್ಲ ವೀಕ್ಷಕರೇ, ಬೇಸಿಗೆಗಾಲದಾಗೆ ಅವ್ರ ಮನೆಗೆ ಪಾಪ ಫ್ಯಾನ್ ಇಲ್ಲ, ಅದಕ್ಕೆ ನಮ್ಮಂತಕ್ಕೆ ಬರ್ತಾರೆ ಬರೀ ಕುಡುಕ್ರೆ ಅವ್ರ ಮನೆಗೆ ಇರೋದು. ಅದಕ್ಕೆ ಅವಳು ಪಾಪ ಯೋಟ ಅಂತಾಳೆ, ಅದಕ್ಕೆ ಇಲ್ಲಿಗೆ ಬಂದು ಮಕ್ಕ ಅಂತ ಹೇಳ್ತೀವಿ ನಾವು. ನಿಮ್ಮವರೆಗೂ ಯಾರಾದರೂ ಈ ಥರನೇ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.